ಮುತ್ಯ ಅದಾನ್ರಿ ಅಂದ್ಲಕ್ಕಿ ಕರಿ ಒಳಗೆ ಮುದುಕಿಗೆ ಕರಿ ಒಳಗೆ ಕರೆದು ಮುದುಕಿಗೆ ಸ್ವಚ್ಛ ತೊಳೆದು ಜಳಕ ಮಾಡಿಸಿದ್ರು, ಚಲೋ ಅರಿವಿ ಹಾಕಿದ್ರು. ಅರಿವಿ ಹಾಕಿ ಆ ಮುತ್ಯಾಗ ಒಂದಿಟ್ಟು ಪ್ರಸಾದ ಇತ್ತು, ಅವಂಗೊಂದಿಟ್ಟು ತಿನ್ನಾಕ ಕೊಟ್ಟು ಗಂಡ ಹಿಂತಿ ಕೇಳ್ತಾರ, ಯಪ್ಪ ನಮ್ಮ ಮನ್ಯಾಗ ಮಕ್ಕೊಳಕ್ಕೆ ಜಾಗಿಲ್ಲ, ನಮ್ಮ ಮನ್ಯಾಗ ಕುಂಡ್ರಾಕ ಜಾಗಿಲ್ಲ, ನಮ್ಮ ಮನ್ಯಾಗ ನಿಂದರ ಕಟ್ಟ ಜಾಗತಿಯಪ್ಪ, ಮತ್ತು ಹೆಂಗೆ ಮಾಡ್ತೀರಿ? ನಾವು ಮಾತ್ರ 3 ಮಂದಿ ಕುಂತು ಇವತ್ತು ಬೆಳತನಕ ಶಿವರಾತ್ರಿ ಆಗಲಿ ಶಿವನ ಧ್ಯಾನ ಮಾಡೋಣ, ಭಗವಂತನ ನಾಮಸ್ಮರಣೆ ಮಾಡಿದ್ರ ಮುಕ್ತಿ ಆಗ್ತದಂತ ಶಾಸ್ತ್ರಗಳು ಹೇಳ್ತಾವ. ಅದಕ್ಕೆ ಪರಮಾತ್ಮನ ಧ್ಯಾನ ಮಾಡ್ಬೇಕಂತ ನಿತ್ಯ ಭಜನ ಮಾಡ್ಬೇಕಂತೀವ್ರಿ ಅಪ್ಪ, ಮತ್ತು ತಾವು ಹೆಂಗೆ ಮಾಡ್ತೀರಿ ಅಂತಂದಾಗ ಅವಂದ ನಾವು ಅವ್ರ ಪೈಕಿನೇ ಇದೀವ್ರಿ ಅಂದಿವನು. ನಾವು ಭಜನದವ್ರ ಪೈಕಿನೇ ಇದೀವಿ, ನಮಗೂ ಒಂದು ತಾಳಿದ್ರೆ ಕೊಡು. ಒಳ್ಳೆ ಮನಸ್ಸನ್ನವ್ರಿ, ಒಳ್ಳೆ ಮನಸ್ಸ, ಒಳ್ಳೆ ಜನ. ನಮಗೂ ಒಂದು ತಾಳ ಇದ್ರೆ ಕೊಡ. ಅವನು ಕೊಳ್ಳಗೂ ತಾಳ ಹಾಕಿದ್ರು, ತಾವು ತಾಳ ಹಾಕೊಂಡು 4 ಮಂದಿ ಸಾಲಕ್ಕೆ ನಿತ್ತ ಇನ್ನೇನು ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು, ನಮಃಶಿವಾಯ ಅಂತ ತಾಳ ಬಡಿಬೇಕು ಅನ್ಕೊಡದ. ಮತ್ತು ಯಾರೋ ಹೊರಗೆ ಬಾಗಲ ಟಕ್ ಅಂತ ಬಡದ್ರಿ. ಆಕೆ ಅಂದ್ಲು, ಈ ಬೆಳತನಕ ಇದೆ ಆಗಂಗೆ ಕಾಣ್ತದ ಅಂದ್ಲಕ್ಕಿ. ಬರೀ ಟಕ್ ಬಡಿಯಾಕತ್ತಾವ ಹೊರಗ. ಯಾವ ಬಡಿತಾವೋ ಯಾವ ಬರ್ತಾವೋ ಏನು ಸುದ್ದಿಯೋ ಹೆಂಗ್ರಿ ಅಂತಂದಾಗ ತೆರಿಬಾಗಲ ಅಂದ ಗಂಡ. ಅದು ಯಾಕೋ ಏನೋ ತಪ್ಪು ತಿಳ್ಕೊಬೇಡ್ರಿ ಅವ, ಗಂಡ್ಮಕ್ಳ ಮನಸ್ಸು ಭಾಳ ದೊಡ್ಡ ಇರ್ತಾವ. ಮತ್ತು ನಮ್ಮ ಸ್ವಾಮಿ ಅಂತ ಅಂದಿರಿ, ನೀವ ವಿಚಾರ ಮಾಡ್ಕೊರಿ ನಿಮ್ಮ ಮನಸ್ಸು ಹೆಂಗದವನು. ನಾ ಯಾಕೆ ಇದನ್ನು ಹೇಳ್ತೇನೆಂದ್ರೆ ಯವ, ಬರೀ ನಿಮ್ಮ ಮಣಿಗೆ ಯಾರವರು ನಾದನಂತೀರಿಲ್ಲ ಅಂದ್ರೆ ನಿಮ್ಮ ಮನೆ ಹೆಣ್ಣು ಮಗಳು ಮದುವೆ ಆಗಿ ಹೋಗಿರ್ತಾಳಲ್ಲ, ನಾದನಂತೀರಿಲ್ಲ. ಆಕೆ ಬಂದು 2 ದಿವಸ ನಿತ್ರ ಇಟ್ಕೊಳ್ಳೋದಾಗೋದಿಲ್ಲ ನಿಮಗೆ. ನಿಮ್ಮ ಮನಸ್ಸು ದೊಡ್ಡದೈತೋ ಸಾಂದೈತೋ. ಯಾವಾಗ ಹೋದಾಳು ಈಕೆ ಮಕ್ಕಳು 4 ಸಾಕಾಗೈತೆ ನಮಗಿಲ್ಲಿ. ಮತ್ತು ಒಂದೊಂದು ನೋಡ್ಬೇಕ್ರಿ ತೀರೆ ಬೇರ್ಕಿರ್ತಾವೆ. ಆಕೆ ಹೆಣ್ಣು ಮಗಳು ಬಂತಂದ್ರೆ ಈಕೆ ಗಂಟ ಕಟ್ತಾಳೆ. ಆಕೆ ಬಂದಾಳ ನಾನು ಹೋಗ್ಕೊಂಡು ಅಂತೇಳಿ ಮತ್ತು ಆಕೆ ಹೋಗುತ್ತಕ ಈಕೆ ಬರಂಗಿಲ್ಲ. ಇದಕ್ಕೆ ಬಾಳೆ ಇರ್ತಾರೆ ಇವ. ನಾ ಆಗಳ ಹೇಳಿನಿಲ್ಲ, ಎಲ್ಲ ಅತ್ತಿ ಸೊಸಿ ನಾದಿನಿ ನೆಗವೆನ್ನಿ ಇವರೆಲ್ಲರೂ ಒಂದೇ ತಾಯಿಯ ಮಕ್ಕಳಿದ್ದಂಗೆ ಚಂದ ಬದುಕಬೇಕು, ಚಂದ ಮಾತಾಡ್ಬೇಕು, ಪ್ರೀತಿಯಿಂದ. ನೀ ಬಂದಕ್ಕಿದೆಯಲ್ಲ, ಏನು ನಾದಿನಿ ಅಣ್ಣನ ನಿನ್ನ ಗಂಡನ ಅಕ್ಕ ತಂಗಿ ನಾದಿನದಾರಲ್ಲ, ಅವ್ರು ಬಂದವ್ರು ನೀವೇನದಿರಲ್ಲ ಚಂದಿರ್ಬೇಕು. ಅತ್ತಿಗೆ ಅಣ್ಣನ ಹೆಂಡತಿಗೆ ಪ್ರೀತಿಯಿಂದ ಆರಾಮದಿ ಅಕ್ಕ, ನಮ್ಮ ಅವನ್ ಚಂದ ನೋಡ್ಕೋಯವ, ನಿನ್ನ ಕೈಯಾಗ ಎಲ್ಲ ಇರ್ತಾನೆ, ನಮಗೇನು ಕೊಡಲಿಲ್ಲ ಅಂದ್ರೆ ಬಿಡ್ನಿ, ನಮಗೊಂದು ಜಂಪರ್ ಪೀಸ್ ಬೇಡ, ನಮ್ಮ ಅವನ್ ಚಂದ ನೋಡ್ಕೊಂಡ್ರೆ ಸಾಕು, ನಮ್ಮ ಅಣ್ಣನ ಚಂದ ನೋಡ್ಕೊಂಡ್ರೆ ಸಾಕು, ನನ್ನ ಮಕ್ಕಳಿಗೆ ನನಗೆ ಏನು ಕೊಡಲಿಲ್ಲ ಅಂದ್ರೂ ನಡೀತದ ಅಂತ ನೀ 4 ದಿವಸ ಅವ್ರು ಏನು ಮಾಡಿರ್ತಾರ, ಅವ್ರ ಮನ್ಯಾಗ ಹೆಂಗಿರ್ತದ ಹಂಗೆ ಚಂದ ಬದುಕಿ ಅವ್ರು ಕೂಡ ಪ್ರೀತಿಯಿಂದ ನೀ ಮಾತಾಡಿ ಹಾದಿ ಅಂತಂದ್ರೆ ಅವ್ರ ಪಾಲಿಗೆ ನೀ ಬಂಗಾರಾಗಿ ಉಳಿತಿ. ಸಾಯುತಕ ಬಂಗಾರಾಗಿ ಉಳಿತಿ. ನಿನ್ನ ದಾರಿ ನೋಡ್ತಾರ ಅವರು. ಸೊಸಿ ಅಂತಾಳಕ್ಕೆ ಮಣ್ಯಾನಕ್ಕಿ, ನಿನ್ನ ಸೊಸಿ ಗಂಡಗೆ ಹೇಳ್ತಾಳೆ, ಕರೆಸಲ್ಲ ಮತ್ತು ಬಂದಿಲ್ಲ ನೋಡು ಜಾತ್ರೆಗೆ, ನೆಗಾನಿ ಬಂದಿಲ್ಲ ನೋಡು, ನಿಮ್ಮ ತಂಗಿ ಬಂದಿಲ್ಲ ನೋಡು ಬಾ ಅಂತ ಹೇಳು ಅಂತಾಳಕಿ. ಮತ್ತು ನೀ ಇವು ಬಂದದ್ದು ಭಾಳ ಕಾಡ್ತಾವ್ರಿ. ಇವು ಬಲ್ ಹಿರ್ತಾನೆ ಇಲ್ಲಿ ಬಂದಿಂದ ಗಂಡನ ಮನ್ಯಾಗ ಏನು ನಡೀಲಿಲ್ಲ ಅಂದ್ರೆ ನಡೆಯಂಗಿಲ್ಲ, ಕರೆ ಇಲ್ಲಿ ಬಂದು ನಡೆಸಾವ್ರಿ ಇವರು. ಒಟ್ಟು ಅಣ್ಣನ ಏನು ನಾದನೆ ಅಂತಿರ್ಲ ನೀವು ಹೆಣ್ಣು ಮಗಳು ಇಲ್ಲಿ ಬಂದು ಕಾಯ್ದೇವಲ್ಲ, ನಮ್ಮ ಅವ್ವ ಹಂಗೆ ಮಾಡ್ತೀಯತ್ತ ಯಾಕೆ ಕರ್ಕೊಂಡು ಹೋಗ್ಲ, ಹಂಗಾದ್ರೆ ನಿಮ್ಮ ಮನೆಗೆ ನೀ ಹಂಗಂದ್ರೆ ಏನು ಮಾಡ್ತೀರಿ ನೀವು? ಚಂದ ನೋಡ್ಕೋಬೇಕು ನಮ್ಮ ಅವ್ಗ. ಈಗ ನೋಡ್ಕೊಳ್ಳೋದು ಬರೋಬ್ಬರಿ ಐತೆ ಇಲ್ಲೋ? ನಮಗೆ ಅದನ್ನು ಕೊಡ್ರಿ ಇದನ್ನು ಕೊಡ್ರಿ, ಅದಾತ್ ಇದಾತ್ ಬ್ಯಾಡ್ರಿವ. ಇರುವ 4 ದಿವಸ ನೀ ಏನು ಇಲ್ಲಿ ತವ್ರ ಮನ್ಯಾಗ ಬಂದು ನಿತ್ತು 1 ವರ್ಷ ಇರಕ್ಕೆದದಿ, ಏನು 1 ತಿಂಗಳು ಇರಕ್ಕೆ 4 ದಿವಸ ಚಂದ ಬೇಕಾಗಿ ಹೋಗ್ಬೇಕಲ್ಲ ಯವ್ವ, ಚಂದ ಬೇಕಾಗಿ ಹೋಗ್ಬೇಕಲ್ಲ. ಆ ರೀತಿಯೊಳಗೆ ಅತಿಥಿ ದೇವೋಭವ ಬಂದಿರತಕ್ಕಂಥ ಆ ಅಜ್ಜಿಗೆಲ್ಲ ವ್ಯವಸ್ಥೆ ಮಾಡಿ ಒಳಗೆ ವ್ಯವಸ್ಥೆ ಮಾಡಿಬಿಡ್ದ ಹೊರಗೆ ಮತ್ತೆ ಯಾರೋ ಬಾಗಿಲು ಬಡದಾಗ ಅವ್ನ ಗಂಡ ಅಂದ, ತರಿ ಬಾಗಿಲು ತರಿ. ಆಕೆ ಅಂದ್ಲು, ಅಲ್ರಿ ಬಾಗಿಲು ತರಿ ಅಂದ್ರೆ ಏನು, ಯಾರು ಏನದ ಇಲ್ಲಿ? ನಿಂದ್ರಕ್ಕೆ ಜಾಗ ಇಲ್ಲ, ಕುಂಡ್ರಕ್ಕೆ ಜಾಗ ಇಲ್ಲ, ಮಕ್ಕಳಕ್ಕೆ ಜಾಗ ಇಲ್ಲ, 4 ಮಂದಿ ಸಾಲಕ್ಕೆ ನಿಂತೀವಿ, ಮತ್ತೊಬ್ಬರಿಗೆ ನಿಂದ್ರಸಕ್ಕೆ ಜಾಗ ಇಲ್ಲ, ಹೆಂಗೆ ಮಾಡ್ಬೇಕು ಅಂದಾಗ ಅವ ಅಂತಾನ, ಹುಚ್ಚಿ
ಅತಿಥಿಗಳಂದ್ರೆ ದೇವ್ರಂತ ತಿಳ್ಕೊಬೇಕು. ಜಾಗ ಇಲ್ಲ ಅಂದ್ರೆ ನಾವಿಬ್ರು ಕೂಡಿ ಬಾಗಲದ ಹೊರಗೆ ಬೆಳಗನ ನಿಂದ್ರು ಅವ್ರನ್ನ ಒಳಗೆ ಕಳ್ಸುನು. ನೋಡ್ರಿ ಎಂಥ ಕಾಲದು, ಎಂಥ ಕಾಲದು, ಸಾರ್ಥಕತೆ ಬದುಕದು. ನಾವಿಬ್ರು ಗಂಡ ಹಿಂತೀವಿ ಹೊರಗೆ ಬಾಗಲ ಸುಳಿಕ್ಯಾಗ, ಹೊರಗೆ ಬಾಗಲ ಮುಂದೆ ನಿಂದ್ರು ಆದ್ರೆ ಅವ್ರನ್ನ ಒಳಗೆ ನಿಂದ್ರಸನು. ತೆರಿ ಬಾಗಲ ಆತ ಗಂಡ ಹೇಳಿದ. ಗಂಡ್ಮಕ್ಳ ಮನಸ್ಸು ಭಾಳ ದೊಡ್ಡದಿರ್ತದೆ, ಭಾಳ ದೊಡ್ಡದು, ಭಾಳ ವಿಚಾರ ಮಾಡಂಗಿಲ್ಲ. ಒಂದೊಂದು ಮಾಡಕ್ಕೆ ಬಿಡ್ತಾವ್ರು ಬಿಡ್ರಿ. ಅವು ಹೆಣ್ಮಕ್ಳಿಗೆ ತತ್ತುತ್ತಿರ್ತಾವೆ, ಹಂಗೇನು ಇರ್ತಾವ ಅಂಥವು ಒಂದೊಂದು. ಆದ್ರೂ 100 ಮಂದಿಯಾಗ 90 ಮಂದಿ ಮನಸ್ಸು ಭಾಳ ದೊಡ್ಡದಿರ್ತದೆ, ಭಾಳ ದೊಡ್ಡ. ಕರಿ ಒಳಗೆ ಅಂದ ಕೂಡಲೇ ಹ್ಞೂ ಅಂತ ಹಗಾರಕ ಬಾಗಲು ತೆರಿತಾಳ. ಅಲ್ಲಿ ಯಾರಿದ್ರು ಅಂತಂದ್ರ ಅದು ಮಳಿಗೆ ತೋರಿಸ್ಕೊಂಡು ತಂಡಿ ಹೆತ್ತಿ ಒಂದು ಕತ್ತಿ ಬಂದಿತ್ತು ಅವ್ರ ಮನೆ ಮುಂದೆ. ಒಂದು ಕತ್ತಿ ಬಂದು ಅದೇನು ಮಾಡಿತ್ತಂದ್ರೆ ಬಾಗಿಲಿಗೆ ಹಿಂಗೆ ತಲೆ ಹಚ್ಕೊಂಡ ನಿಂತಿತ್ತದು. ಓಕೆ, ಹಗಾರಕ ಬಾಗಲು ತೆರಿತಾಳ. ಬಾಗಲು ತೆರೆದು ನೋಡ್ಬಿಡ್ದು ಕತ್ತಿ ಬಂದು ನಿಂತದ. ರಾತ್ರಿ ಭಾರ ಆಗ್ಯದ. ಮತ್ತು ಹಂಗೆ ಟಕ್ ಟಕ್ ತೆರೀದು ಒಳಗೆ ಕುಣಿಸೋದು ಅನ್ಬಿಡ್ದ ಭಾರ ಒಂದಾಗ್ಯದ ಅದು. ನೀವು ಹೆಂಗೆ ಮೊಬೈಲ್ ನೋಡ್ಕೋತ ಒಂದಾದದ್ದು ನಿಮಗೂ ಗೊತ್ತಾಗಂಗಿಲ್ಲ ನೋಡ್ರಿ. ನೋಡ್ಬೇಕ್ರಿ, ಮಕ್ಕೊಂಡಿರ್ತಾನೆ ಹೆಂಗೆ ತೆಲಿಬಿಂಗಿ ಮ್ಯಾಗ ಹಿಂಗೆ ತಲೆ ಇಟ್ಟು ಹಿಂಗೆ ಮಾಡೋದು ಮೊಬೈಲ್. ಆಕೆ ಮಗಲಕ್ಕೆ ಏನಂತ ಮಕ್ಕೋರಿ ಹಾಂ ಅನ್ನೋದು ಮಾತು ಹಂಗೆ ಸರ್ಸೋದು ಬೆಳಗನ. ಮತ್ತು ನೀವು ಎಲ್ಲಿ ಹೋದ್ರೂ ಅಲ್ಲಿಯೂ ಬಿಡಂಗೆ ಇಲ್ಲ ಅದನ್ನ ಮೊಬೈಲ್. ಅಲ್ಲೂ ಕುಂತು ಹಂಗೆ ನೋಡುದ ಎಲ್ಲಿ ಹೋದಲ್ಲಿ ಮಾಸ್ತರ್ಗಳು ಪಾಠ ಮುಗಿದ ಅಟ್ಟ ತಡ ಪಟಕನ್ನ ತೆಗೆದು ಹಾಂ ಮಾರಾಯ ಅದು ಏನೋ ಕಳ್ಕೊಂಡಂಗಾಗಿರ್ತೈತಿ ಏನೋ. ರೈತರಿಗೆ ಕೆಲಸ ಮುಗಿಯೋದಟ್ಟ ತಡ ತಕ್ಕೊಂಡು ಟಕ್ ನೋಡುದ. ನಾವು ಹಿಂಗೆ ಟೈಮ್ ಪಾಸ್ ಮಾಡ್ತೀವಿ. ಆದ್ರೆ ಅವ್ರು ನೋಡ್ರಿ ಶರಣರು ಹೆಂಗೆ ಟೈಮ್ ಪಾಸ್ ಮಾಡ್ತಾರಂದ್ರೆ ಬೆಳಗನ ಭಗವಂತನ ನಾಮಸ್ಮರಣೆಯೊಳಗೆ ಟೈಮ್ ಪಾಸ್ ಮಾಡ್ತಾರೆ. ಬಾಗಲು ತೆರಿ ಅಂದ್ಕೊಳ್ಳೆ ಬಾಗಲು ತೆರೆದ್ರೆ ಕತ್ತಿ ಅಕ್ಕಿ ಅಂತಾಳ ರೀ. ಇಲ್ಲಿ ಮನುಷ್ಯರು ಬಂದಿಲ್ರಿ, ಕತ್ತಿ ಬಂದು ನಿಂತದ ಅಂದ ಕೂಡಲೇ ಗಂಡಂದ ಹುಚ್ಚಿ ಕತ್ತಿನ ಬೇಡ, ಅದಕ್ಕ ಕತ್ತಿನ ಬೇಡ ಅಲ್ರಿ. ನಾ ಅಣ್ಲಿಲ್ಲ ಅಂದ್ರು ಅದು ಕತ್ತಿನೇ ಅದ. ನಾ ಅನ್ಲಿಲ್ಲ ಅಂದ್ರೆ ಅದೇನು ಮನುಷ್ಯ ಕತ್ತೇನು? ಕತ್ತಿನೇ ಅದ ರೀ. ಇದ್ರೂ ಅನ್ಬೇಡ ನೀ. ಮತ್ತೇನಂತ ಅದು ದೇವ್ರಿದ್ದಂಗ, ಅದು ಪರಮಾತ್ಮ. ನಮ್ಮ ಮನೆಗೆ ಬಂದತ್ತೆ ಅಂದ್ರೆ ಅದು ಪರಮಾತ್ಮ ಅಂತ ತಿಳ್ಕೊ. ಅದನ್ನು ಒಳಗೆ ಕರಿ. ಕತ್ತೆಯಲ್ಲಿ ಪರಮಾತ್ಮ ಅದಾನ, ನಾಯಿಯಲ್ಲಿ ಪರಮಾತ್ಮ ಅದಾನ, ಎತ್ತಿನಲ್ಲಿ ಪರಮಾತ್ಮ ಅದಾನ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ನೋಡ್ರಿ, ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ವಿಶ್ವತೋ ಮುಖ, ವಿಶ್ವತೋ ಬಾಹು, ವಿಶ್ವತೋ ಚಕ್ಷು, ನೀನೇ ಕೂಡಲ ಸಂಗಮ ದೇವ. ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ. ಎಲ್ಲಿ ನೋಡುತ್ತಿ ಅಲ್ಲಿ ಪರಮಾತ್ಮ ಅದಾನ. ಇದನ್ನೇ ಶ್ರುತಿ ಹೇಳ್ತದ, ಉಪನಿಷತ್ ಹೇಳ್ತದ. ಏನು? ಯತ್ರ ಮನೋರ್ಯಾತಿ ತತ್ರ ಬ್ರಹ್ಮ ದರ್ಶನಂ. ಸಂಸ್ಕೃತದೊಳಗೆ ಬರೀತಾರೆ. ಎಲ್ಲೆಲ್ಲಿ ನೋಡ್ತಿರಿಲ್ಲ ಅಲ್ಲೆಲ್ಲ ಕಡೆಗೆ ಪರಮಾತ್ಮ. ಇದನ್ನೇ ಭಗವದ್ಗೀತೆ ಹೇಳ್ತದ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಸುನಿ ಚೈವ ಸ್ವಪಾಕೇಚ ಪಂಡಿತ ಸಮದರ್ಶನ. ಭಗವದ್ಗೀತಾ ಹೇಳ್ತದ ಏನ್ರಿ? ವಿದ್ಯಾ ವಿನಯದಿಂದ ಕೂಡಿದ ಬ್ರಾಹ್ಮಣನಲ್ಲಿಯೂ ಪರಮಾತ್ಮ ಅದಾನ, ಚಾಂಡಾಲನಲ್ಲಿ ಪರಮಾತ್ಮ ಅದಾನ, ನಾಯಿಯಲ್ಲಿ ಪರಮಾತ್ಮ ಅದಾನ, ಆಕಳಿನಲ್ಲಿ ಪರಮಾತ್ಮ ಅದಾನ, ಎಲ್ಲದರಲ್ಲಿ ಪರಮಾತ್ಮ ಅದಾನ. ಮತ್ತು ಆ ಕತ್ತಿಯೊಳಗೆ ಪರಮಾತ್ಮ ಇಲ್ಲೇನು? ಕರಿ ಒಳಗೆ ಕತ್ತಿಗೆ ಒಳಗೆ ಕರಿತಾರ. ಅದು ತೋಸ್ಕೊಂಡಿತ್ತು. ನಿಮ್ಮ ಮನ್ಯಾಗ ಬೆಕ್ಕ ಬಂದ್ರೆ ಬಡಿಗೆ ತೊಗೊಂಡು ಬಂದು ಹತ್ತಿರಿ ನೀವು. ಬೆಕ್ಕ ಬಂದ್ರೆ ಅದರಾಗ ಬೆಕ್ಕಗಳು ಹೆಣ್ಮಕ್ಳನ್ನ ಇಟ್ಟು ಕಾಡ್ತಾವ್ರಿ. ಮುಚ್ಚಿ ಇಟ್ಟು ಸಾಕಾಕತ್ತವ್ರಿ. ಒಂದರಾಗ ಮೊಸರು ಮುಚ್ಚೋದು, ಒಂದರಾಗ ಬೆನ್ನಿ ಮುಚ್ಚೋದು, ಒಂದರಾಗ ಹಾಲು ಮುಚ್ಚೋದು. ನೀವು ಎಷ್ಟು ಮುಚ್ಚಿಟ್ರು ನಿಮಗಿಂತ ಶಾಣೆ ಆ ಬೆಕ್ಕು. ಅವು ಒಂದೊಂದು ಬೆಕ್ಕು ಹಿಂಗಿರ್ತಾವ್ರಿ, ಇಂಟರ್ನ್ಯಾಷನಲ್ ಇದ್ರೊಳಗೆ ಇರ್ತಾವ ಅವು. ನಾ ಮೊನ್ನೆ ಒಬ್ಬರು ಮನೆಗೆ ಹೋಗಿನ್ರಿ, ಹಾಲು ಇಲ್ರಿ ಸ್ವಾಮಿಗಳು ಅಂದ್ಲಕ್ಕೆ ನನಗೆ. ನನಗೆ ಹಾಲು ಬೇಕು ಮೊದಲು, ಯಾಕಿಲ್ಲ ಅಂತಂದಾಗ ಬೆಕ್ಕ ಕುಡ್ದದ ರೀ. ನಾ ಅವ್ರ ಮನ್ಯಾಗ ನೋಡಿನಿ, ಅವು ಏನೋ ಇವು ಇರ್ತಾವಲ್ರಿ, ಅಡಿಗೆ ಮನ್ಯಾಗ ಬರ್ಷನ್ ಇರ್ತೈತ್ರೆ, ಬರ್ಷನ್ ಕಟ್ಟಿ ಕೆಳಗಡೆ ಅವ್ರು ಡ್ರಾ ಮಾಡಿರ್ತಾರೆ ನೋಡ್ರಿ, ಹಿಂಗೆ ಜಗ್ಗು ಡ್ರಾ ಮಾಡಿರ್ತಾರಲ್ಲ, ಆ ಡ್ರಾದಾಗಿಟ್ಟು ಒತ್ತಿದ್ಲಕ್ಕಿ. ಆ ಬೆಕ್ಕು ಎಷ್ಟು ಶಾನೆ ಇರ್ಬೇಕ್ರಿ. ಅದು ಬಂದು ಡ್ರಾ ತೆಗೆದತ್ತೆ. ಅದು ಬೆಕ್ಕು ತಾನ ಡ್ರಾ ತೆಗೆದು ಅದ್ರೊಳಗೆ ಹೋಗಿ ಕುಂತು ಹಾಲು ಕುಡಿದು ಮತ್ತೆ ಡ್ರಾ ಮುಚ್ಚಿ ಹೋಗೈತಿ ಹೋಗುವಾಗ. ಎಷ್ಟು ಶಾಣೆ ಇರಬೇಕು ಬೆಕ್ಕವು. ನಮ್ಮ ತಾಯಿಯಂದ್ರನ್ನ ಭಾಳ ಕಾಡ್ತಾವು ಬೆಕ್ಕ. ಎಲ್ಲ ಕಡೆಗೆ ಪರಮಾತ್ಮ ಅದಾನ. ಆ ಕತ್ತಿ ಒಳಗೆ ಕರೆದು
ಕತ್ತಿಗೆ ಸ್ವಚ್ಛ ಒರೆಸಿ ಅದಕ್ಕಟ ತಿನ್ನಾಗ ಕೊಟ್ಟು ಕತ್ತಿಗೆ ಆ ಹುಡುಗಗ ಆ ಮುದುಕಗ ಒಳಗೆ ನಿಂದಿರ್ಸಿ ಏನು ಮಾಡಿದ್ರಂತಂದ್ರೆ ಒಳಗೇನಪ್ಪ ಅಂತಂದ್ರೆ ಅವ್ರನ್ನ 3 ಮಂದಿನ ಒಳಗೆ ನಿಂದ್ರಿಸಿ ತಾವು ಹೊರಗೆ ಬಂದ ಈ ಗುಡಿಸಲು ಇರ್ತೈತಿರಲ್ಲ, ಗುಡಿಸಲು ಹಾಕಿರ್ತಾರ ಮ್ಯಾಗ ಅದೊಂದಿಟ್ಟ ಗುಡಿಸಲ್ಕ್ಕೆ ಹಿಂಗೆ ಇದು ಹಾದಿರ್ತೈತಿ ನೋಡ್ರಿ, ಏನತ್ತೀರ ಅದಕ್ಕೆ ಸೂರು ಹಾದಿರ್ತೈತಿ ನೋಡೋದು, ರೌದಿದ್ದು ಸೂರು ಹಾದಿರ್ತತೆ. ಅದ್ರ ನೆಳಿಗೆ ನಿಂತಿದ್ದು ಪಾಪವು ಬೆಳಗನ ಮಳಿ ತಂಡ್ಯಾಗ ನಡ್ಕೋತ ಆಚೆ ಕಡೆ ಗಂಡ ಈಚೆ ಕಡೆ ಹೆಂಡತಿ ಬೆಳಗನ ತೋಸುಗೊಂತ ಮಳಿ ನಿತ್ತರು ಅದ್ರ ಮ್ಯಾಗಿನ ಹನಿ ಬೀಳುದು ಬಿಡುವಲ್ವು ಅವು ಬೆಳತನ ತೋಸ್ಕೊಂಡು ಮತ್ತೆ ನಸುಕಿನ 5 ಗಂಟೆಗೆ ಗಂಡ ಹೇಳಿದ, ಅಲ್ಲ ಒಳಗೆ ಬಾಗಲ ತೆರಿ ಅವ್ರ ಗತಿ ಏನಾಗ್ಯದ, ನಮ್ಮ ಮನ್ಯಾಗೇನು ಎ ಸಿ ಅದನ, ನಮ್ಮ ಮನ್ಯಾಗೇನು ಕೂಲರ್ ಅದನ, ಏನೂ ಇಲ್ಲ ಅಲ್ಲಿ ರೌದಿ ಗುಡಿಸಲ, ಪಾಪ ಅವ್ರ ಗತಿ ಏನಾಗಿರ್ಬೇಕು, ಹಗಾರಕ್ಕೆ ಬಾಗಲ ತೆರೆದ ನೋಡು ಅವ್ರಿಗೆ ವ್ಯವಸ್ಥೆ ಐತೆ ಇಲ್ಲೋ, ಏನಾಗ್ಯದ ಪಾಪ ಅವ್ರ ಪರಿಸ್ಥಿತಿ ನೋಡು ಬಾಗಲ ತೆರೆದಂತ ತಿಳ್ಕೊಂಡು ಹ್ಞೂ ಅಂತ ಇಬ್ರು ಗಂಡ ಹೆಂಡತಿ ಬಂದು ಭಕ್ತಿಯಿಂದ, ಅಲ್ರಿ ಹುಡುಗನ ಪರಮಾತ್ಮನಗತೆ ಕಂಡಾರ, ಮುದುಕನು ಪರಮಾತ್ಮತೆ ಕಂಡಾರ, ಆ ಕತ್ತಿನೂ ದೇವ್ರಂತ ಕಂಡು ಒಳಗೆ ಹಾಕ್ಯಾರ. ಹಗಾರ್ಕ ಇಬ್ರು ಗಂಡ ಹೆಂಡತಿ ಬಾಗಲ ತೆರೆದು ಹಿಂಗ ಬಾಗಲ ಓಪನ್ ಮಾಡಿ ನೋಡ್ತಾರ, ಒಳಗಡೆ ಕತ್ತಿ ಇಲ್ಲ, ಒಳಗಡೆ ಹುಡುಗ ಇಲ್ಲ, ಒಳಗಡೆ ಮುದುಕಿಲ್ಲ, 3 ಮಂದಿ ಕುಂತಾರ. ಯಾರು ಅಂತಂದ್ರ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರ ಅವ್ರ ಮನ್ಯಾಗ ಬಂದು ಕುಂತಾರ. ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರ ಅವರು ಮಣಿಯೊಳಗೆ ಬಂದು ಕುಂತಾರ. ಕತ್ಯಾಗಿ ಬಂದವ ಶಿವ ರುದ್ರ, ಸಣ್ಣ ಹುಡುಗ ಆಗಿ ಬಂದವ ಬ್ರಹ್ಮ, ಮುದುಕಾಗಿ ಬಂದವ ವಿಷ್ಣು ಪರಮಾತ್ಮ ಸಾಲಕ ಕುಂತಾರ. 2 ಗಂಡ ಹೆಂಡತಿ ಓಡಿ ಹೋಗಿ ಅವರ ಪಾದ ಮ್ಯಾಗ ಬುದ್ಧಿ ಉಳ್ಯಾಡಿ, ಯಪ್ಪ ನನ್ನ ಭಕ್ತಿ ಸಮರ್ಪಣೆ ಆಯಿತು, ನಾನು ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು, ನನ್ನ ಜನ್ಮ ಸಾರ್ಥಕ ಆಯಿತು, ನನ್ನನ್ನು ಮುಕ್ತನನ್ನಾಗಿ ಮಾಡಿಬಿಡು ಯಪ್ಪ, ಈ ಸಂಸಾರ ಸಾಕು ಯಪ್ಪ ತಂದೆ ಅಂತ ತಿಳ್ಕೊಂಡು ಅವರ ಪಾದ ಮ್ಯಾಗ ಬುದ್ಧಿ ಉಳ್ಯಾಡಿ ಮುಕ್ತರಾದರು ಅಂತ ಚರಿತ್ರೆಯೊಳಗೆ ಬರ್ತದ. ಅದಕ್ಕೆ ಮನುಷ್ಯ ಬಹಳ ದೊಡ್ಡ ಅಧ್ಯಾತ್ಮ ಏನು ಬೇಕಾಗಿಲ್ಲ, ಬಹಳ ದೊಡ್ಡ ಪರಮಾರ್ಥ ಏನು ಬೇಕಾಗಿಲ್ಲ, ಇದ್ದ ಬದುಕಿನೊಳಗೆ ಚಂದ ಇದ್ದು ಬಿಟ್ಟಿವಂದ್ರೆ ಅದೇ ನಿಜವಾದ ಪರಮಾರ್ಥ. ಅದಕ್ಕೆ ನಿಜಗೊಂಡ್ರಂತಾರೆ ನೋಡ್ರಿ, ಜಾನನು ಲೌಕಿಕ ಪರಮಾರ್ಥವೆರಡನೂ ಕೂಡಿ ನಡೆಸುತ್ತಿಹ ನಿಂತ. 2 ಕೂಡಿ ಅಂದ್ರೆ ಪರಮಾರ್ಥ ಮತ್ತು ಪ್ರಪಂಚ 2 ಕೂಡಿ ನಡೆಸೋವಾಗ ಶಾನೆ ಅಂತ ಬರದಾರ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಅದಕ್ಕೆ